ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಇವತ್ತು 4 ಟೈಪ್ಸ್ ಆಫ್ ಬೇಬಿ ಕುಚ್ಚು ಡಿಸೈನ್ಸ್ನ ತೋರಿಸ್ತೀನಿ. ಯಾರ್ಯಾರಿಗೆ ಕ್ರೋಶಾ ವರ್ಕ್ ಬರೋದಿಲ್ಲ ಅವ್ರು ಎಲ್ಲರೂ ಅವ್ರ ಸೀರೆಗಳಿಗೆ ಈ ರೀತಿ ಬೇಬಿ ಕುಚ್ಚುಗಳನ್ನ ಹಾಕೋಬೋದು. ಸೊ ಸ್ಟಾರ್ಟಿಂಗು ನಾನಿಲ್ಲಿ ಮಾಮೂಲಿ ಕ್ರೋಶಾ ನೀಡಲ್ ಬರ್ತೈತಲ್ಲ, ಆ ನೀಡಲ್ನ ಸೀರೆಗೆ ಅಂದರೆ ಈಗ ನಾನು ತೋರಿಸ್ತಿರೋದು ಬಟ್ಟೆ ಮ್ಯಾಗ. ಸೊ ಬಟ್ಟೆಗೆ ಕ್ಲೀನಾಗಿ ಒಂದು ಹೋಲ್ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಹಿಂಗೆ ಸುತ್ಕೊಂಡಿನಲ್ಲ, ಇದ್ರ ಬದಲು ಫ್ಯಾಬ್ರಿಕ್ ಗಮ್ ಬರ್ತೈತಲ್ಲ, ಆ ಗಮ್ನ ನಾವು ದಾರಕ್ಕೆ ಫುಲ್ಲು ಅಂಟಿಸಿದ್ರೆ ಅದನ್ನು ಸೀರೆ ಒಳಗಿಂದ ಹಿಂಗೆ ಹೊರಗೆ ತಂದ್ಕೊಂಡು ಅದಾದ್ಮ್ಯಾಗ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಇನ್ನೂ ಒಂದು ಏನಪ್ಪ ಅಂದರೆ, ನಾವು ದಾರ ಸುತ್ಕೊಂಡು ಆದಮೇಲೆ ದಾರಾನ ಫಿನಿಶಿಂಗ್ ಕ್ಲೀನಾಗಿ ಬರ್ಬೇಕಪ್ಪ ಅಂದ್ರೆ ದಾರನ ಸ್ವಲ್ಪ ಐರನ್ ಮಾಡ್ಕೋಬೇಕಾಗ್ತೈತಿ. ಎಲ್ಲರೂ ಮನೆಗೂ ಸ್ಟ್ರೈಟ್ನರ್ ಇದ್ರೆ ಓಕೆ, ಸ್ಟ್ರೈಟ್ನರ್ ಇರಲಿಲ್ಲಪ್ಪ ಅಂತಂದ್ರೆ ಐರನ್ ಬಾಕ್ಸ್ ಇರ್ತೈತಿ. ಐರನ್ ಬಾಕ್ಸ್ದಾಗ ನಾವು ಸಿಲ್ಕ್ ಥ್ರೆಡ್ನ ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಸ್ಟ್ರೈಟಾಗಿ ಬರ್ತೈತಿ. ಸೊ ಆವಾಗ ನಾವು ಹಿಂಗೆ ಹಾಕೋಬೋದು. ಹಿಂಗೆ ಹಾಕ್ಕೊಂಡು ನಾವು ಬೇಬಿ ಕುಚ್ಚನ್ನ ಕಟ್ಕೋಬೋದು. ನಾನು ಇಲ್ಲಿ 200 ಎಳೆ ದಾರ ತೊಗೊಂಡಿನಿ. 200 ಎಳೆ ದಾರನ ಮಡಚಿದ್ವಪ್ಪ ಅಂತಂದ್ರೆ 400 ಎಳೆ ಆಗ್ತೈತಿ. ಸೊ ದಪ್ಪ ಬೇಕಂತಂದ್ರೆ ನನ್ನ ಥರನೇ 200 ಎಳೆಗಳ್ನ ತೊಗೋರಿ. ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ 160 180 ಎಳೆಗಳ ದಾರ ತೊಗೊಂಡ್ರೂ ಮಡಚಿದಾಗ ದಪ್ಪನ ಬರ್ತೈತಿ. ಹಿಂಗೆ ನಾವು ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೇಕು. ಈ ಒಂದು ಕುಚ್ಚನ್ನ ಒಂದು ಅರ್ಧ ಇಂಚ್ ಬಿಟ್ಟು ಹಾಕಿದ್ವಪ್ಪ ಅಂತಂದ್ರೆ ಸೀರೆಗೆ ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಮತ್ತು ಕಲರ್ ಕಾಂಬಿನೇಷನ್ ಕೂಡ ಹಾಕ್ಕೊಂಡ್ರೆ ಇನ್ನೂ ಲುಕ್ಕು ಮಸ್ತ್ ಇರ್ತೈತಿ. ಸೊ ಈಗ ಸೆಕೆಂಡ್ ಟೈಪ್ ಏನಪ್ಪ ಅಂತಂದ್ರೆ, ಬೇಸ್ ಹಾಕ್ಕೊಂಡು ಹಾಕ್ತೀನಿ ನಾನು. ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಹೋಲ್ ಮಾಡಿ ಹಾಕೋದು, ಹಂಗೂ ಹಾಕೋಬೋದು. ಸೊ ಇಲ್ಲಿ ನಾನು 2 ಕಲರ್ ದಾರ ತೊಗೊಂಡಿನಿ, ಕಾಂಬಿನೇಷನ್ಸ್ ದಾರಗಳನ್ನ. ಇದಕ್ಕೆ ನಾನು 50 ಎಳೆ ಸುತ್ಕೊಂಡಿನಿ. 50 ಎಳೆ ಒಂದು ಕಲರು, 50 ಎಳೆ 2 ಕಲರು. ಸೊ ಅಲ್ಲಿಗೆ ನಾವು ಮಡಚಿದಾಗ ಒಂದೊಂದು ಎಳೆಗೆ 100 ಎಳೆಗಳು ಬರ್ತಾವೆ. ಸೊ ಹಿಂಗೆ ನಾನು ಮಾಡಿ 2 ಕಲರ್ನ ಹಾಕ್ಕೊಂಡಿನಿ. 2 ಕಲರ್ನ ತೊಗೊಂಡು ನಾವು ಬೇಬಿ ಕುಚ್ಚನ್ನ ಕಟ್ಕೋಬೇಕು. ಇದು ಕೂಡ ನೀವು ಹತ್ರ ಹಾಕೋದಕ್ಕಿಂತ ಚೈನ್ ಸ್ಟಿಚ್ಗಳು ಒಂದು 4 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋದ್ರೆ, ಒಂದು ಹಾಕಿ ಒಂದು ಬಿಟ್ಟು, ಒಂದು ಹಾಕಿ ಒಂದು ಬಿಟ್ಟು ಹಿಂಗೆ ಹಾಕ್ಕೊಂಡು ಹೋದ್ರೆ ಭಾಳ ಅಂದ್ರೆ ಭಾಳ ಕ್ಯೂಟಾಗಿ ಕಾಣ್ತೈತಿ ಬೇಬಿ ಕುಚ್ಚಿನ ಡಿಸೈನು ಸೀರೆಗೆ. ಸೊ ಹಿಂಗೆ ನಾವು 2 ಕಲರ್ನ ತೊಗೊಂಡು ಹಾಕಬೇಕು. ಸೊ ಎರಡನ್ನೂ ಒಂದೇ ಸತಿ ತೊಗೊಂಡು ಹಾಕೋದು. ಹಿಂಗೆ ಒಂದು ಸತಿ ಇದು ಒಂಥರ ಆದರೆ ಇನ್ನೂ ಒಂಥರ ಹೆಂಗೆ ಕಟ್ಟೋದು ಅಂತಂದ್ರೆ, ಸಪ್ರೇಟಾಗಿ ಒಂದೊಂದನ್ನು ತೊಗೊಂಡು ಕಟ್ಟೋದು. ಸೊ ಈಗ ನಾನು ತೋರಿಸ್ತೀನಿ ನೋಡಿರಿ. ಸೊ ಈಗ 2 ದಾರ ಆಯ್ತಲ್ಲ, ಈ 2 ದಾರಾನ ಒಂದೊಂದು ದಾರ ತೊಗೊಂಡು ಹಾಕಬೇಕು. ಸೊ ನಾನೀಗ ತೋರಿಸ್ತೀನಿ ನೋಡಿರಿ. ಒಂದು ದಾರನ ಹಿಂಗೆ ಸೇರಿಸಿ ಫಸ್ಟು ಹಿಂಗೆ ಎಳ್ಕೊಂಡು ಒಂದು ಕಲರ್ನ ಹಿಂಗೆ ಇಟ್ಕೊಂಡ್ವಪ್ಪ ಅಂತಂದ್ರೆ, ಸೊ ಇನ್ನೂ ಒಂದು ಕಲರ್ನ ನೆಕ್ಸ್ಟ್ ಹಂಗೆ ತೊಗೋಬೇಕು. ಎರಡನ್ನೂ ಒಂದೇ ಸತಿ ತೊಗೊಳ್ಳೋದು ಈಸಿ ಆಗ್ತೈತಿ. ಸೊ ನಾನು 2 ಥರ ತೋರಿಸೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಹಾಕೋರಿ. ಸೊ ಇದನ್ನು ನಾವು ಮಾಮೂಲಿ ಕುಚ್ಚನ್ನ ಕಟ್ಕೋಬೇಕು. 2 ಶೇಡು ಕಾಂಟ್ರಾಸ್ಟಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ಸೊ ಫಸ್ಟ್ ತೋರಿಸಿದ್ನಲ್ಲ ಬೇಬಿ ಕುಚ್ಚು, ಅವುಗೂ ನೀವು ಹಿಂಗೆ ಹಾಫ್ ಇಂಚ್ ಗ್ಯಾಪ್ ಇಟ್ಟು ಹಾಕ್ಕೊಂಡು ಹೋಗ್ರಿ. ಒಂದು 5 ಒಂದು ಕಲರ್ ಆದ್ರೆ ಇನ್ನೂ ಒಂದು 5 ಇನ್ನೊಂದು ಸೀರೆಗೆ ಕಾಂಟ್ರಾಸ್ಟ್ ಕಲರ್ನ ಹಾಕ್ರಿ. ಹಿಂಗೂ ಹಾಕ್ಕೊಂಡು ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದೇ ಕಲರ್ಗೂ ಹಾಕ್ಬೋದು, ನಿಮ್ಮ ಇಷ್ಟ. ಸೊ ಇದಗೂ ಅಷ್ಟೇ ಡಬಲ್ ಶೇಡೆಡ್ ಕುಚ್ಚು, ಇದು ಬೇಬಿ ಕುಚ್ಚು. ಸೊ ಹಿಂಗೆ 2 ಟೈಪ್ಸ್ ನಾನು ಹಾಕ್ಕೊಂಡಿನಿ. ಈಗ ನಾನು
ಥರ್ಡ್ ಡಿಸೈನ್ ಅಂದರೆ ಥರ್ಡ್ ಬೇಬಿ ಕುಚ್ಚು ಡಿಸೈನ್ ನೋಡೋಣ. ಮಾಮೂಲಿ 200 ಎಳೆ ದಾರ ತೊಗೊಂಡಿನಿ. ಇದಕ್ಕೆ ಈ ರಿಂಗ್ ಕಾಣಕತ್ತೈತಲ್ಲ, ರಿಂಗ್ನ ಫಸ್ಟ್ ಹಿಂಗೆ ಸೇರಿಸ್ಬಿಡ್ತೀನಿ. ರಿಂಗ್ನ ಸೇರಿಸಿದ್ದಾದ್ಮ್ಯಾಗ ನಾನು ರಿಂಗನ್ನ ಮ್ಯಾಗ್ ಮಾಡಿ ಫಸ್ಟ್ ಕುಚ್ಚನ್ನ ಕಟ್ಕೊಂಡ್ಬಿಡ್ತೀನಿ. ದಾರದ ಒಳಗೆ ರಿಂಗ್ ಇರ್ತೈತಿ, ರಿಂಗ್ನ ಮ್ಯಾಗ್ ಮಾಡಿ ಹಿಂಗೆ ನಾನು ಕುಚ್ಚನ್ನ ಕಟ್ಕೋತೀನಿ. ಸೊ ಹಿಂಗೆ ಕಟ್ಕೊಂಡು ಯಾರ್ಯಾರಿಗೆ ಕುಚ್ಚು ಕಲಿಬೇಕಂತ ಆಸಕ್ತಿ ಐತಿ ಮತ್ತು ಕ್ರೋಶಾ ವರ್ಕ್ ಕಲಿಬೇಕಂತ ಆಸಕ್ತಿ ಐತಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ಈ 4 ಡಿಸೈನು ಯಾರ್ಯಾರಿಗೆ ಕ್ರೋಶಾ ವರ್ಕ್ ಬರೋದಿಲ್ಲ ಅವ್ರು ಎಲ್ಲರೂ ಅವ್ರ ಸೀರೆಗಳಿಗೆ ಹಾಕ್ಕೋಬೋದು ಈ 4 ಡಿಸೈನು. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಮ್ಯಾಗ ನಾನು ಪಾರ್ಟ್ 2 ವಿಡಿಯೋನ ತೊಗೊಂಬರ್ತೀನಿ. ಇದ್ರಾಗ 4 ಬೇಬಿ ಕುಚ್ಚು ಡಿಸೈನ್ನ ತೋರಿಸೀನಿ. ಸೊ ಇನ್ನೂ ಒಂದು ವಿಡಿಯೋದಾಗ ನಾನು ಇನ್ನೂ ಒಂದು 4 ಅಥವಾ 5 ಬೇಬಿ ಕುಚ್ಚು ಡಿಸೈನ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಡಿಸೈನ್ಸ್ನ ತೋರಿಸ್ತೀನಿ. ಸೊ ಪಾರ್ಟ್ 2 ಬೇಕಪ್ಪ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ, ನನಗೂ ಮಾಡ್ತೀನಿ. ಸೊ ಫಸ್ಟ್ ಹಾಕಬೇಕಾದ್ರೇ ರಿಂಗ್ ಒಳಗಿಂದನೇ ನಾವು ದಾರನ ತೊಗೊಂಡು ಬಂದ್ಬಿಟ್ವಪ್ಪ ಅಂತಂದ್ರೆ ರಿಂಗ್ನ ಮ್ಯಾಕ್ ಮಾಡಿ ಬೇಬಿ ಕುಚ್ಚನ್ನ ಕಟ್ಟಿದ್ದಾದ್ಮ್ಯಾಗ ರಿಂಗ್ನ ಕೆಳಗೆ ಮಾಡಿ ದಾರನ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಈ ಒಂದು ಡಿಸೈನ್ ಅನ್ನೋದು ಕೂಡ ಈಸಿ ಮತ್ತು ಸಿಂಪಲ್ಲಾಗಿ ಹಾಕೋಬೋದು. ಸೊ ಹಿಂಗೆ ಕಾಣ್ತೈತಿ. ಸೊ ನೋಡಿರಿ ಇಷ್ಟು ಕ್ಯೂಟಾಗಿ ಕಾಣಕತ್ತೈತಿ. ಸೀರೆ ಮೇಲೆ ಹಾಕಿದ್ರೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಸೊ ಈಗ ನಾನು ತೋರಿಸ್ತಿರೋದು 4ನೇ ಕುಚ್ಚು. ಸೊ ಮಾಮೂಲಿ ಇಲ್ಲಿಗೂ ನಾನು ಒಂದು 200 ಎಳೆ ದಾರ ತೊಗೊಂಡಿನಿ. ದಾರನ ತೊಗೊಂಡು ಫಸ್ಟ್ ನಾವು ನಾಟ್ ಮಾಡ್ಕೊಂಬಿಡೋಣ, ಅಂದ್ರೆ ಜರಿ ಥ್ರೆಡ್ನಾಗ ನಾವು ಲಾಕ್ ಮಾಡ್ಕೊಳ್ಳೋಣ. ಹಿಂಗೆ ನಾವು ಬೇಬಿ ಕುಚ್ಚನ್ನು ಫಸ್ಟ್ ಹಿಂಗೆ ಕಟ್ಟಿದ್ದಾದ್ಮ್ಯಾಗ ನಾವು ಹಿಂಗೆ ಕಟ್ಟಿದ್ದಾದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಫ್ರಂಟಿಂದು ಮತ್ತು ಬ್ಯಾಕಿಂದು ಏನೈತಲ್ಲ ಆ 2 ದಾರನ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು. ಹಿಂಗೆ ದಾರನ ಸಪ್ರೇಟ್ ಮಾಡಿಕೊಂಡು ನೋಡಿರಿ ಹಿಂಗೆ ದಾರನ ಸಪ್ರೇಟ್ ಮಾಡ್ಕೊಂಡಿದ್ದಾದ್ಮ್ಯಾಗ ಒಂದು ಬೀಡ್, ನೀವು ಬೀಡಾದರೂ ಹಾಕೋರಿ, ಇಲ್ಲ ಅಂತಂದ್ರೆ ತರ್ಮ ಬರ್ತೈತಲ್ಲ ತರ್ಮಗುಣ ಇಟ್ಕೊಂಡ್ರೂ ಆಗ್ತೈತಿ. ವೈಟ್ ಥರ್ಮಾಕೋಲ್ ಅದನ್ನು ಹಿಂಗೆ ಇಟ್ಕೊಂಡು ಸೊ ಇದಕ್ಕೆ ನಾವು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನಾವು ಮತ್ತೆ ಕುಚ್ಚನ್ನ ಕಟ್ಕೊಂಡ್ವಪ್ಪ ಅಂತಂದ್ರೆ ಇದು ಒಂದು ಡಿಸೈನ್. ಸೊ ಈ 4 ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಈ 4ರಾಗ ನಿಮ್ಮ ಫೇವ್ರೆಟ್ ಯಾವುದಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಇನ್ನೂ ಬೇಬಿ ಕುಚ್ಚು ವೀಡಿಯೋಸ್ಗಳನ್ನ ಬೇಕು ಅಂತಂದ್ರೆ ಅದನ್ನು ಕೂಡ ತಿಳಿಸ್ರಿ. ನಂದು ಇನ್ಸ್ಟಾಗ್ರಾಮ್ ID ಐತಿ, ಕಮ್ಯುನಿಟಿ ಪೋಸ್ಟ್ ಮಾಡೀನಿ, ಅದ್ರಾಗ ಬಂದು ನನಗೆ ಈ ಡಿಸೈನ್ದು ಅಂತಂದು ನೀವೇನಾದರೂ ಪಿಕ್ಚರ್ ಕಳಿಸಿದ್ರಿ ಅಂತಂದ್ರೆ ಅದು ಡಿಸೈನು ನಾನು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತೀನಿ.
ಈ 4 ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕೂಡ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದನ್ನು ಹಿಂಗೆ ಕಟ್ಕೋಬೇಕು. ಹಿಂಗೆ ಕಟ್ಕೊಂಡು ಹಾಕೋಬೇಕು. ಈ 4 ಡಿಸೈನು ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ಆಗ್ತೈತಿ. ಸೊ ಬೇಬಿ ಕುಚ್ಚು ಕೂಡ ಅಷ್ಟು ಗ್ರ್ಯಾಂಡಾಗಿ ಕಾಣ್ತೈತಿ ಸೀರೆ ಮ್ಯಾಗ. ಸೊ ಇದೇ ರೀತಿ ಬೇಬಿ ಕುಚ್ಚಿಂದು ವಿಡಿಯೋ ನೆಕ್ಸ್ಟ್ ಕೂಡ ಅಪ್ಲೋಡ್ ಮಾಡಬೇಕು ಅಂತಂದ್ರೂ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಕೆಲವೊಂದು ಡಿಸೈನ್ಗಳು ನಾನು ಲೈವ್ದಾಗ ಕೂಡ ತೋರ್ಸಕತ್ತೀನಿ, ಲೈವ್ದಾಗ ಬಂದು. ಸೊ ನಿಮ್ಗೆ ಆ ಡಿಸೈನ್ ಬೇಕು ಅಂತಂದ್ರೆ ಲೈವಲ್ಲಿ ಹೋಗಿ ನೋಡಿರಿ. ಲೈವ್ ವಿಡಿಯೋಸ್ ಅಪ್ಲೋಡ್ ಆಗೈತಿ. ಸೊ ಅದ್ರಾಗೂ ಹೋಗಿ ನೋಡಿರಿ. ಭಾಳ ಬೇಗ ಆಗುವಂತಹ ಡಿಸೈನ್ಗಳು ನಾನು ಲೈವ್ ವಿಡಿಯೋದಾಗೂ ತೋರಿಸೀನಿ, ನೋಡಿರಿ. ಮತ್ತು ಆ ವೀಡಿಯೋಸ್ಗಳದ್ದು ಶಾರ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅವಗೂ ನೋಡಿರಿ. ಡಿಸೈನ್ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇದನ್ನು ಹಿಂಗೆ ಲಾಕ್ ಮಾಡಿ ನಾವು ದಾರಾನ ಕಟ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ಈ 4th ಬೇಬಿ ಕುಚ್ಚು ಡಿಸೈನ್ಗೂ ಕಂಪ್ಲೀಟ್ ಆಗ್ತೈತಿ. ಈ 4ರಾಗ ನಿಮ್ಮ ಫೇವ್ರೆಟ್ ಬೇಬಿ ಕುಚ್ಚು ಡಿಸೈನ್ ಯಾವುದು ಅಂತಂದು ಪ್ಲೀಸ್ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಮತ್ತು ಇದೇ ರೀತಿ ಬೇಬಿ ಕುಚ್ಚಿಂದು ಪಾರ್ಟ್ 2 ಕೂಡ ನಾನು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡೀನಿ. ಸೊ ಅದ್ರ ಬಗ್ಗೆನೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಬೇಬಿ ಕುಚ್ಚು ನಂಬರ್ 1, ಇದು 2 ಡಬಲ್ ಶೇಡೆಡ್ ಬೇಬಿ ಕುಚ್ಚು. ಸೊ 3 ಬಂದ್ಬಿಟ್ಟು ರಿಂಗಿಂದ ಬೇಬಿ ಕುಚ್ಚನ್ನ ಹಾಕಿರೋದು, ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ಮತ್ತು 4th ಬಂದ್ಬಿಟ್ಟು ಬೀಡನ್ನ ಹಾಕಿ ಬೇಬಿ ಕುಚ್ಚನ್ನ ಕಟ್ಟೋದು. ಈ 4ರಾಗ ನಿಮ್ಮ ಫೇವ್ರೆಟ್ ಯಾವುದು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಶೇರ್ ಮಾಡಿರಿ. ಯಾರಿಗಾದರೂ ಕುಚ್ಚು ಕಲಿಯುವಂಥ ಆಸಕ್ತಿ ಇತ್ತಂದ್ರೆ ಅವ್ರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ವಿಡಿಯೋದಾಗ ನಾನು ನಿಮ್ಮ ಮುಂದೆ ಬೇಬಿ ಕುಚ್ಚುಗಳ ವೀಡಿಯೋನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ, ಬಾಯ್ ಎಲ್ರಿಗೂ.